ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿ ನಿಮಗೆ ಒಂದು ಭಾಳ ವಿಶೇಷತೆ, ನೀವು ಯಾರಾದರೂ ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು ಅಂದರೆ ಈ ನಂಬರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯ ನಿಮಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ, ನಿಮಗೆ ಕಷ್ಟಕ್ಕೆ ಕೂಡ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆ್ಯಸ್ ಪರ್ ನ್ಯೂಮರಾಲಜಿ ನಿಮಗೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಮೊದಲು ಈ ದಿನ ಪಂಚಾಂಗ ಶ್ರವಣ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ತಿಳ್ಕೊಳ್ತಕ್ಕಂಥದ್ದು ನೋಡೋಣ. ಬುಧವಾರ ಈ ದಿನ ದಶಮಿ ತಿಥಿ, ಕೃಷ್ಣಪಕ್ಷ, ಸೌಭಾಗ್ಯ ಯೋಗ ಇರತಕ್ಕಂಥದ್ದು. ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ. ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ 9 ಗಂಟೆ 20 ನಿಮಿಷದವರೆಗೂ ಸಂಚಾರದಲ್ಲಿದ್ದು, ತದನಂತರ ರೇವತಿ ನಕ್ಷತ್ರಕ್ಕೆ ಹೋಗ್ತದೆ. ಮೀನರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ಇರುತ್ತದೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ 2 ಗಂಟೆ 8 ನಿಮಿಷದವರೆಗೂ. ಯಮಗಂಡ ಕಾಲ 7 ಗಂಟೆ 23 ನಿಮಿಷದಿಂದ 9 ಗಂಟೆ 4 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೂ. ಹಾಗೆಯೇ ಈ ದಿನದ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಂಜೆ 5 ಗಂಟೆ 26 ನಿಮಿಷದಿಂದ 6 ಗಂಟೆ 22 ನಿಮಿಷದವರೆಗೂ. ಚಂದ್ರ ಮೊದಲು ಶನಿಯ ನಕ್ಷತ್ರ, ತದನಂತರ ಬುಧನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲ ಹೇಗಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಮಾತುಕತೆಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರ. ಸ್ವಲ್ಪ ಆರೋಗ್ಯದಲ್ಲಿ ಮೊದಲು ವ್ಯತ್ಯಾಸಗಳು, ಆತಂಕಗಳು, ಲೇಸಿನೆಸ್ ಕಂಡರೂ ಸಹಿತ ಮೇಷರಾಶಿಯವರಿಗೆ ಈ ದಿನ ಮಾತುಕತೆಗಳ ವಿಚಾರದಲ್ಲಿ ಜಯ. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಆಸ್ತಿಯ ವಿಚಾರದಲ್ಲಿ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಒಂದು ರೀತಿಯಾಗಿ ಹೇಳಬೇಕು ಅಂದರೆ ನೋಡಿ, ನಿಮ್ಮ ಮನಸ್ಥಿತಿ ಒಂದು ರೀತಿಯಾಗಿದ್ದರೆ ಪರಿಸ್ಥಿತಿ ಒಂದು ರೀತಿ ಅಂತೀವಲ್ಲ, ಅದೇ ಥರ ಇರ್ತದೆ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ನೀವು ರಿಮೋಟ್ ಕ್ಯಾರೆಕ್ಟರ್ ಅಂದರೆ ಮಾತಾಡಬೇಕಿದಿನ, ಮಾತಾಡಿದ್ರೆ ಮಾತ್ರ ನಿಮಗೆ ಈ ದಿನ ಮೇಷರಾಶಿಯವರಿಗೆ ಶುಭವಿರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಮಾತಾಡದಲೇ ಇದ್ದಾಗ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ಲಭ್ಯವಾಗ್ತದೆ. ಸಾಧ್ಯವಾದಷ್ಟು ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಕ್ಕಂಥ ದಿನವಾಗಲಿ ಆ ದಿನವನ್ನು ಮಾಡ್ಕೋಬೇಕು. ತಾವು ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ಇರ್ತದೆ. ಕೇವಲ ನೀವು ಮಾಡ್ತಕ್ಕಂಥ ಮೇಷರಾಶಿಯವರಿಗೆ ಸುಗಮವಾಗೋದಕ್ಕೆ ಅಂದರೆ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಶುಭವಾಗಲಿ ಅಂತಕ್ಕಂಥದ್ದಕ್ಕೆ ಭಾಳ ವಿಶೇಷವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಜಪವನ್ನು ಮಾಡಿ 21 ಬಾರಿ. ಸ್ವಲ್ಪ ಮನಃಶುದ್ಧಿ ಆಗ್ತದೆ, ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ. ಸೊ ವೃಷಭ ರಾಶಿಯವರಿಗೆ ಹೆಚ್ಚಿನದಾಗಿ ಹಣದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಹೇಗೆ ಯಾವ ಕಡೆಯಿಂದ ನನಗೆ ಈ ದಿನ ಹಣ ಬರ್ತದೆ ಅಂತಕ್ಕಂಥ ವಿಚಾರ, ವ್ಯಾಪಾರದ ಒಂದು ಮನೋಧರ್ಮ ಜೊತೆಗೆ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಕೇವಲ ಮಾತಿನಿಂದಲೇ ಕೆಲವೊಂದು ಮಂತ್ರ ಮುಗ್ಧರನ್ನಾಗಿ ಮಾಡ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ಈ ದಿನ ತುಂಬ ಬ್ಯೂಟಿಫುಲ್ ಆಗಿಬಿಡುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರ. ವ್ಯಾಪಾರ ಖಂಡಿತ ಚೆನ್ನಾಗಿರುತ್ತೆ, ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಶುಭವಾಗ್ತದೆ, ಏನೂ ತೊಂದರೆ ಇಲ್ಲ, ಎಲ್ಲ ರೀತಿಯಿಂದ ಒಳ್ಳೆಯದಿದೆ. ಮಿಥುನ ರಾಶಿ ಒಂದು ರೀತಿಯಾಗಿ ರಾಜಯೋಗದ ಕಾಲ. ಡಿಟರ್ಮಿನೇಷನ್ ಅಂತ ಕರಿತೀವಿ, ಅಂದರೆ ಏನು ಒಂದು ಡಿಟರ್ಮಿನೇಷನ್ ಮೈಂಡ್ ಜಾಸ್ತಿ ಇರ್ತದೆ. ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಹಂ ಇರುತ್ತೆ. ವೈವಾಹಿಕ ಜೀವನ ನಿಮ್ಮ ಅಹಮ್ಮಿಂದ ಸ್ವಲ್ಪ ಸಮಸ್ಯೆಗೊಳಗಾಗ್ತಕ್ಕಂಥದ್ದು ಇರುತ್ತೆ. ಆದರೆ ಗುರು ಬಲ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಹಾಗೆ ಗುರುವಿನ ದೃಷ್ಟಿ ಕೂಡ ಚಂದ್ರನ ಮೇಲಿರೋದ್ರಿಂದ ಒಂದು ರೀತಿಯಾದ ಪವರ್ ಇರ್ತದೆ, ತೊಂದರೆ ಇಲ್ಲ. ಮಿಥುನ ರಾಶಿಯವರಿಗೆ ಇದು ಶುಭದ ಕಾಲ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಸಾಧಿಸ್ತಕ್ಕಂಥ ಕಾಲ ಕೂಡ ಆಗ್ತದೆ.
ಶುಭವಿದೆ, ತೊಂದರೆ ಇಲ್ಲ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಕಟಕ ರಾಶಿಯವ್ರಿಗೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ಏನೇ ಬಂದರೂ ಸುಧಾರಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಇವತ್ತು ಭಾಳ ಎಕ್ಸ್ಪೆಷಲಿ ಇವತ್ತು ಹಿರಿಯರ ಮಾತನ್ನು ಕೇಳಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ. ಹಿರಿಯರ ಮಾತುಗಳು ಬಹಳ ವಿಶೇಷತೆ, ನೆಗ್ಲೆಕ್ಟ್ ಮಾಡಬೇಡಿ. ಅವ್ರು ಕೊಡ್ತಕ್ಕಂಥ ಸಜೆಷನ್ನ ಸರಿಯಾಗಿ ತಗೊಳ್ಳಿ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ಒಂದು ಪ್ರೋಸೆಸ್ ಮಾಡಿದ್ರೆ ಮಾತ್ರ ಇದನ್ನು ಶುಭದ ದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ನಷ್ಟಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ, ಸ್ವಲ್ಪ ಹೆಸರು ಕಾಳು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಇತರ ವಿಚಾರಗಳಿಗೆ 200% ಗುಡ್, ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ಸಿಂಹರಾಶಿಯ ಫಲಾಫಲ ಹೀಗೆ ನೋಡಿ. ಸಿಂಹರಾಶಿಯ ಫಲಾನುಫಲಗಳನ್ನು ನೋಡಿದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇದನ್ನು ಮೊದಲ ಪ್ರಾರಂಭದಲ್ಲಿ ನೋಡ್ತೀವಿ. ತದನಂತರ ಖಂಡಿತವಾಗಿ ಭಾಳ ವಿಶೇಷತೆ, ಲಾಭಾಧಿಪತಿ ಲಾಭದಲ್ಲೇ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಧನಾಗಮ ಅಂತ ನೋಡಿ. ಇದ್ದಕ್ಕಿದ್ದಾಗೆ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಈ ದಿನ ಲಾಭವಾಗ್ತಕ್ಕಂಥದ್ದು ಶತಸಿದ್ಧ. ಸ್ನೇಹಿತರಿಂದ ಶುಭ, ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭದ ವಾರ್ತೆಗಳು ಖಂಡಿತವಾಗಿ ಲಾಭವಿದೆ. ಈ ದಿನ ಲಾಭದ ದಿನ. ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣಿಸ್ಕೊಳ್ತಕ್ಕಂಥ ದಿನ, ತೊಂದರೆ ಇಲ್ಲ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಒಂದು ರೀತಿಯಾದಂಥ ಶುಭದ ದಿನ. ಹಾಗೆ ಕನ್ಯಾ ರಾಶಿಯವರ ಫಲಕ್ಕೆ ಹೋಗೋಣ. ಖಂಡಿತ ಕನ್ಯಾ ರಾಶಿಯವರಿಗೆ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ನಾನು ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ನಾಲೆಡ್ಜ್ ಜಾಸ್ತಿ ಇರ್ತದೆ. ಸ್ವಲ್ಪ ಸಾಂಸಾರಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಇರ್ತದೆ. ಬಟ್ ಅಫ್ಕೋರ್ಸ್ ಕನ್ಯಾ ರಾಶಿಯವರಲ್ಲಿರ್ತಕ್ಕಂಥವ್ರಿಗೆ ಒಂದು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಆಸಕ್ತಿ, ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ದಿನ. ಕನ್ಯಾ ರಾಶಿಯವ್ರಿಗೂ ಕೂಡ ಶುಭದ ದಿನ, ಒಳ್ಳೆಯದಾಗ್ತದೆ. ತುಲಾರಾಶಿಯವರ ಫಲಾಫಲ, ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾನೆ. ಖಂಡಿತ ಕೆಲಸದ ಒಂದು ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಕ್ಕಂಥ ಮನಸ್ಥಿತಿ ತುಲಾರಾಶಿಯವರಿಗೆ ಬರ್ತದೆ. ಒಂದು ರೀತಿಯಾಗಿ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ. ಭಾಗ್ಯಾಧಿಪತಿ ಭಾಗ್ಯದಲ್ಲಿ, ದೂರ ಪ್ರಯಾಣಗಳು, ಹಾಗೆ ಉತ್ತಮ ಪ್ರಶಂಸೆಯನ್ನು ಪಾಡ್ತಕ್ಕಂಥದ್ದು ಈ ಒಂದು ಬಾಸ್ ಕಡೆಯಿಂದ ತುಲಾರಾಶಿಯವರಿಗೆ ಲಭ್ಯವಿದೆ. ಒಟ್ಟಾರೆಯಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ಈ ದಿನ ತುಲಾರಾಶಿಯವರಿಗೆ ಸಹಾಯ ಸಿಗ್ತದೆ, ತೊಂದರೆ ಇಲ್ಲ. ನಿಮ್ಮ ಸಾಲ ಮಾಡಿದ್ದೀರಾ, ಯಾವುದೋ ಒಂದು ಬಂಧು ಬಾಂಧವರಿಂದ ಓಕೆ ಈ ಥರ ಇದೆ ತಗೋ, ನೋ ಪ್ರಾಬ್ಲಮ್. ಈ ಥರದ ಒಂದು ದಿನಮಾನಗಳಲ್ಲಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರಿಗೆ ನೋಡಿ ವ್ಯತಿರಿಕ್ತವಾಗಿರ್ತದೆ. ಒಮ್ಮೆ ಈ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳು, ಕ್ರಿಯೇಟಿವ್ ಆಗಿರ್ತಕ್ಕಂಥ ಕಾರ್ಯಗಳು, ಹಾಗೆ ಈ ಟ್ರೇಡಿಂಗು ಈ ವಿಚಾರದಲ್ಲಿ, ಹಾಗೆ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಕಂಪ್ಯೂಟರ್ ಆ ಥರ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭದ ಕಾಲ. ಒಳ್ಳೆ ಬಿಸ್ನೆಸ್ ಕೂಡ ಆಗ್ತದೆ. ಇನ್ನು ಇತರೆ ವಿಚಾರಗಳಿಗೆ ಬಂದಾಗ ಏನಾದರೂ ಒಂದು ಸಮಸ್ಯೆಗಳು ಏನೋ ಇದ್ದಕ್ಕಿದ್ದ ಹಾಗೆ ನೀವು ನಿಮ್ಮ ಬುದ್ಧಿಯಲ್ಲಿ ಟ್ರಿಗರ್ ಆಗ್ತಕ್ಕಂಥದ್ದು ಕೋಪದಿಂದ. ಅನ್ನೆಸಸರಿ ಆಗಿರ್ತಕ್ಕಂಥ ಡಿಸ್ಕಷನ್ಸ್, ಅನ್ನೆಸರಿ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಸ್ವಲ್ಪ ನಷ್ಟವನ್ನು ಮಾಡುತ್ತೆ. ಅದರ ಬಗ್ಗೆ ಚಿಂತನೆಗಳನ್ನು ಮಾಡ್ಕೊಳ್ಳಿ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಖಂಡಿತವಾಗಿ ಶುಭ ಆಗ್ತದೆ. ಬಟ್ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ತೊಂದರೆ ಇಲ್ಲ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಧನುರಾಶಿಯವ್ರಿಗೆ ನೋಡಿ ಭಾಳ ವಿಶೇಷತೆಯನ್ನು, ಅವ್ರಿಗೇನು ಬೇಕಾಗಿಲ್ಲ ಈ ದಿನ. ಸ್ವಲ್ಪ ಮಟ್ಟಿಗೆ ಯಾವುದೇ ವ್ಯಕ್ತಿಗಳ ಜೊತೆ ಅವರ ಒಂದು ಇಂಟ್ರೊಡಕ್ಷನ್ಸ್ ಆಗಬೇಕು ಅಷ್ಟೇ ಇವ್ರಿಗಿರೋದು. ಸ್ವಲ್ಪ ಸ್ವಾರ್ಥ ಬುದ್ಧಿ, ನಾನು ಮಾಡಿದೆ, ನನ್ನಿಂದ ಆಯಿತು ಅಂತಕ್ಕಂಥ ಮನೋಭಾವತೆ, ಅವರೇನು ಹೇಳೋದು ನನ್ನ ಕಡೆಯಿಂದ ಕೇಳ್ಕೊಳ್ಳಿ ಅಂತಕ್ಕಂಥ ಮನೋಭಾವತೆ. ಧನುರಾಶಿಯವ್ರಿಗೆ ಆ ಒಂದು ಮನೋಭಾವತೆ ಬರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭದ ಕಾಲ ಇರತಕ್ಕಂಥದ್ದು ಕೂಡ ಇದೆ. ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಈ ದಿನ ತಾವು ತಗೊಳ್ತಕ್ಕಂಥ ಕೆಲವೊಂದು ನಿರ್ಧಾರಗಳು ನೀವೇ ಸ್ವತಃ ತಗೊಂಡ್ರೆ ಅದ್ಭುತವಾಗಿ ದಿನಗಳು ಶುಭವಾಗ್ತದೆ. ಬೇರೆಯವ್ರ ಮಾತು ಕೇಳಬೇಡಿ. ಈ ದಿನ ಸಾಧ್ಯವಾದಷ್ಟು ನಿಮ್ಮ ಕಾರ್ಯಗಳನ್ನು ನೀವೇ ಯೋಚನೆಗಳನ್ನು ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಿಂದ ಧನುರಾಶಿಯವರಿಗೆ ಶುಭದ ಕಾಲ. ವ್ಯಾವಹಾರಿಕವಾಗಿ ಶುಭವಿದೆ, ತೊಂದರೆ ಇಲ್ಲ. ಹಾಗೆ ಮಕರ ರಾಶಿಯವರ ಫಲಾಫಲ ನೋಡಿ, ಕೆಲಸದ ನಿಮಿತ್ತವಾಗಿ ಸಣ್ಣ ಪ್ರಯಾಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇರ್ತದೆ. ಕೆಲವೊಂದು ಮಾತುಕತೆಯ ವಿಧಾನದಲ್ಲಿ, ಅಂದರೆ ಅರ್ಥಾತ್ ಯಾವುದಾದ್ರೂ ತಮ್ಮ ಕೇಸ್ ಇತ್ತು ಅಥವಾ ಏನಾದರೂ ಒಂದು ಶತ್ರುಗಳ ಒಂದು ಕಾಟ, ಏನೋ ಒಂದು ಗಲಾಟೆ ಮಾಡ್ಕೊಂಡಿದ್ವಿ, ಮಾತುಕತೆ ಮೂಲಕ ಬಗೆಹರಿತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಲಭ್ಯವಿದೆ. ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಾ. ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಭಾಳ ವಿಶೇಷತೆ ಇರುತ್ತೆ.
ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ, ತೊಂದರೆ ಇಲ್ಲ, ನಿಮಗೂ ಶುಭವಿದೆ. ಹಾಗೆ ಕುಂಭರಾಶಿಯವರ ಫಲಾಫಲ. ಹೆಚ್ಚು ಕುಂಭರಾಶಿಯವರಿಗೆ ಕ್ರಿಯೇಟಿವ್ನೆಸ್ ಜಾಸ್ತಿ ಇರ್ತದೆ, ಜೊತೆಗೆ ಫ್ಯಾಮಿಲಿಯ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರತಕ್ಕಂಥ ಸಮಯ. ಹಾಗೆ ನಿಮ್ಮ ಬುದ್ಧಿಶಕ್ತಿ ಹೇಗೆ ಕೆಲಸ ಅಥವಾ ಸಾಲ ಮತ್ತೊಂದು ವಿಚಾರದಲ್ಲಿ ಕುಂಭರಾಶಿಯವರಿಗೆ ಅಧಿಕಾರದ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಆ ಒಂದು ಆಲೋಚನೆಗಳು ಶತ್ರುವಿನ ಮೇಲೆ ಹೇಗೆ ವಿಜಯವನ್ನು ಸಾಧಿಸಬೇಕು ಅಂತಕ್ಕಂಥ ತಲೆಯಲ್ಲಿ ತುಂಬಿರತಕ್ಕಂಥದ್ದೇ ಕುಂಭರಾಶಿಯವರಿಗೆ ತೋರಿಸುತ್ತೆ. ಬಟ್ ಕುಂಭರಾಶಿ ವಿಶೇಷವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರುತ್ತೆ, ಇನ್ಸ್ಟಿಟ್ಯೂಷನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅರ್ಥಾತ್ ಏನು ಈ ದಿನ ಯಾರು ಏನು ಸಮಸ್ಯೆ ಮಾಡ್ಬೋದು ಅಂತಕ್ಕಂಥದ್ದು ಮೊದಲೇ ನಿಮಗೆ ತಿಳಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ವರ್ಕ್ ಆಗುತ್ತೆ ಕುಂಭರಾಶಿಯವರಿಗೆ. ನೋಡಿಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ, ಯಾರಿಗೂ ಹಣಕಾಸಿನ ವಿಚಾರದಲ್ಲಿ ಮುಂದಾಳತ್ವ ಅಂದರೆ ಅರ್ಥಾತ್ ಕೊಡೋದು ಅಥವಾ ಇನ್ನೊಬ್ಬರು ಮಧ್ಯದಲ್ಲಿ ಬಾಯಾಗ್ತಕ್ಕಂಥದ್ದು, ಐ ಮೀನ್ ತಾವು ಮೀಡಿಯೇಷನ್ ಮಾಡ್ತಕ್ಕಂಥದ್ದು, ಇವೆಲ್ಲ ಏನು ಬೇಡ. ಕುಂಭರಾಶಿಯವರು ಸಾಧ್ಯವಾದಷ್ಟು ತಮ್ಮ ಕೆಲಸ ಆಯಿತು ತಾನಾಯಿತು ಅಂತಕ್ಕಂಥ ಕೆಲಸವನ್ನು ಮಾಡಬೇಕಿದ್ದಿಲ್ಲ, ಅದೇ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಅದರ್ವೈಸ್ ಸ್ವಲ್ಪ ಕಷ್ಟ. ವಿಷ್ಣು ಸಹಸ್ರನಾಮ ಸ್ವಲ್ಪ ಶುಭವನ್ನು ಕೊಡುತ್ತೆ. ಹಾಗೆ ಮೀನ ರಾಶಿಯವರ ಫಲಾಫಲ ಹೇಗಿರುತ್ತೆ? ಮೀನರಾಶಿಯವ್ರಿಗೆ ಈ ದಿನ ವಿಶೇಷತೆ ಮನೆಯ ವಿಚಾರದಲ್ಲಿ, ತನ್ನ ಆಸ್ತಿಯ ವಿಚಾರದಲ್ಲಿ, ವ್ಯಾಪಾರದ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಮಾತುಕತೆಗಳು, ಅದರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತೆ ಕಾಣುತ್ತೆ. ಸಾಧ್ಯವಾದಷ್ಟು ಈ ಒಂದು ಮೀನರಾಶಿಯಲ್ಲಿರ್ತಕ್ಕಂಥವರು ಜ್ಞಾನಾರ್ಜನೆಗೆ, ವಿದ್ಯಾಭ್ಯಾಸದ ವಿಚಾರಗಳಿಗೆ, ಹೊಸದಾಗಿ ಕಲಿಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದ ಕಾಲವಾಗ್ತದೆ. ಸ್ವಲ್ಪ ಸೋಂಬೇರಿತನವನ್ನು ಆಚೆ ಬಿಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಒಳ್ಳೆಯದು. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಾನೀಗಾಗಲೇ ಹೇಳಿದಾಗೆ ಉತ್ತಮ ಸ್ನೇಹಿತರು, ನಿಮಗೆ ಯಾರು ಉತ್ತಮ ಸ್ನೇಹಿತರು? 3ನೇ ತಾರೀಕು 6-9 ಅದರ ರಿಲೇಟೆಡ್ಡು 3ನೇ ತಾರೀಕು ನೋಡಿಕೊಂಡ್ರೆ 12ನೇ ತಾರೀಕು ಸಿಗ್ತದೆ, ಜೊತೆಗೆ 23, 21, 30ನೇ ತಾರೀಕು. ಅದೇ ರೀತಿಯಾಗಿ 6 ವಿಚಾರವಾಗಿ ತಗೊಂಡ್ರೆ 15ನೇ ತಾರೀಕು, 24ನೇ ತಾರೀಕು ಈ ಒಂದು ಡೇಟಲ್ಲಿ ಹುಟ್ಟಿರತಕ್ಕಂಥ, ಜೊತೆಗೆ 9 ಕೂಡ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರನ್ನು ಕೊಡುತ್ತೆ. 9 ಜೊತೆಗೆ 18, 27 ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಬಹಳಷ್ಟು ನಂಬಿ, ತೊಂದರೆ ಇಲ್ಲ. ಜೊತೆಗೆ ಉತ್ತಮ ಸ್ನೇಹಿತರು, ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ ಅಂತಿರಲ್ಲ, ಖಂಡಿತವಾಗಿ ಆ ಒಂದು ಸ್ಥಿತಿಗತಿಗಳಿರ್ತಕ್ಕಂಥವ್ರು ಮೋಸ್ಟ್ ಪ್ರಾಬಬಲಿ ಮ್ಯಾಕ್ಸಿಮಮ್ 80%, ಇನ್ನು 20% ಗುರುಗಳೇ ನಾನು ಮ್ಯಾಕ್ಸಿಮಮ್ ನಂಬಿದ್ದೆ. ಯಾಕೆಂದರೆ ಸೋಲ್ ನಂಬರ್ ಎಲ್ಲ ತೊಗೊಳ್ತೀವಿ, ಇದು ಹುಟ್ಟಿರ್ತಕ್ಕಂಥ ಡೇಟು ಮತ್ತು ಸೋಲ್ ನಂಬರ್ ಅದರಲ್ಲಿ, ಐ ಮೀನ್ ಆ ಒಂದು ಕಾಂಪೌಂಡ್ ನಂಬರ್ ಕೂಡ ನಿಮ್ಮ ಡೇಟು, ಹಾಗೆ ತಿಂಗಳು, ಹಾಗೆ ವರ್ಷ, ಇವೆಲ್ಲ ಕನ್ಸಾಲ್ಡೇಟ್ ಮಾಡಿ ನೋಡಬೇಕಾಗ್ತದೆ. ಒಟ್ಟಾರೆಯಾಗಿ ನೋಡಿದಾಗ 3, 6, 9 ಅದರ ರಿಲೇಟೆಡ್ ಆಗಿರ್ತಕ್ಕಂಥ ನಂಬರ್ಗಳಲ್ಲಿ ಖಂಡಿತ ಸ್ನೇಹತ್ವವನ್ನು ಬೆಳೆಸ್ಬೋದು, ಭಾಳ ಶುಭವಿರುತ್ತೆ, ಒಳ್ಳೆಯದಾಗಲಿ ಕೂಡ. ಮುಖ್ಯವಾಗಿ ವ್ಯಾಪಾರ, ಸ್ಥಿರತೆ, ಕಣ್ಣುದೃಷ್ಟಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾಗಿರಬೇಕು ಗುರುಗಳೇ ಅಂತಕ್ಕಂಥವ್ರು. ಒಂದು ಸ್ಥಿರತೆ ಬೇಕು ನನಗೆ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಕಾಂಬೋ ಪ್ಯಾಕ್ ಕ್ರಿಸ್ಟಲ್ಸ್, ಅಂದರೆ ನೋಡಿ, ಬ್ಲ್ಯಾಕ್ ಟರ್ಮಲೈನ್ ಹಾಗೆ ಗೋಲ್ಡನ್ ಪೈರೈಟ್ ಅಂತ ಕರೆದ್ವಿ. ಇದರ ತತ್ವ ಏನು? ಕಣ್ದೃಷ್ಟಿಯ ನಿವಾರಣೆ, ಜೊತೆಗೆ ವ್ಯಾಪಾರ ವಹಿವಾಟುಗಳು, ಒಂದು ಸ್ಥಿರತೆ, ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಇರ್ತದೆ. ಭಾಳ ವಿಶೇಷವಾಗಿ ಇವೆರಡು ಧಾರಣೆ ನಿಮಗೆ ಪ್ರೊಟೆಕ್ಟಿವ್ ಆಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.